ನಮಸ್ಕಾರ ರೀ. ಇವತ್ತಿನ ದಿನ ನಾನು ನಿಮ್ಗೆ ಅತಿ ಸ್ಪೆಷಲ್ ಆಗಿರುವಂತಹ ಮಟನ್ ವೈಟ್ ಬಿರಿಯಾನಿನ ಮಾಡಿ ತೋರ್ಸಾತೀನಿ. ಭಾಳ ಸಿಂಪಲ್ ರೆಸಿಪಿ ಅದ, ಹಾಗೆ ಮಾತ್ರ ಟೇಸ್ಟ್ ಮಾತ್ರ 100% ಇದೆ ನೋಡ್ರಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ನೀವೇನಾದರೂ ಒಮ್ಮೆ ಆದರೂ ಮಾಡಿದ್ರಿ ಅಂತಂದ್ರೆ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ನೋಡ್ರಿ. ಬನ್ರಿ ಅದು ಯಾವ ರೀತಿ ಹೆಂಗೆ ಅಂತ ನಿಮ್ಗೆ ಹೇಳ್ಕೊಡ್ತೀನಂತ. ಮೊದಲೇದಾಗಿ ನಾನಿಲ್ಲಿ ಬಿರಿಯಾನಿಗೆ ಮಸಾಲೆನ ತೊಗೊಂಡಿದ್ದೀನಿ. ಚಕ್ಕೆ 1 ಚಮಚದಷ್ಟು, ನಾನು ಕಾಳುಮೆಣಸು, ಕಾಡು ಏಲಕ್ಕಿ, ಸ್ಟಾರ್ ಹೂವು, ಬಡೆ ಸೊಪ್ಪು, ಹಾಗೆ ಜೀರಿಗೆ, ಹಾಗೆ ನಾನು ಏಲಕ್ಕಿ ಮತ್ತು ಲವಂಗನ ಇಷ್ಟು ತೊಗೊಂಡಿದ್ದೀನಿ. ಇದಿಷ್ಟು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತ. ಇದನ್ನು ನಾನು ಪೌಡ್ರಾಗಿ ಮಾಡಿ ಇಟ್ಕೋತೀನಿ ನೋಡ್ರಿ. ಇದಿಷ್ಟು ಸಾಕ ಮಸಾಲೆ ನಮಗೆ. ಇದಿಷ್ಟು ತೆಗೆದು ಇಟ್ಕೊಂಡು ಬಿಡೋಣ ಅಂತ ಪೌಡ್ರ್ ಮಾಡಿಕೊಂಡು, ಇವಾಗ ನಾನು ಒಂದು 5ರಿಂದ 6 ಮೆಣಸಿನ್ಕಾಯಿನ ನಾನು ಹುರ್ಕೊಳ್ತೀನಂತ. ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಮೆಣಸಿನ್ಕಾಯಿನ ಹಿಂಗೆ ಹುರ್ಕೊಳ್ಳೋಣ ಅಂತ. ನಿಮ್ಮ ಖಾರ ಜಾಸ್ತಿ ಇಷ್ಟಪಡೋರಿದ್ರೆ ಜಾಸ್ತಿ ಹಾಕೋಬೋದು. ಇದು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿ ಐತೆ ನೋಡ್ರಿ. ಹಾಗಾಗಿ ನಾನು ಒಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಒಂದೆರಡು 5ರಿಂದ 6 ಪೀಸ್ ಶುಂಠಿನ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ರಿ. ಈ ಕಡೆ ಒಗ್ಗರಣೆಗೆ ಒಂದು 4 ಚಮಚದಷ್ಟು ಎಣ್ಣೆ, ಹಾಗೆ 1 ಚಮಚದಷ್ಟು ತುಪ್ಪನ ಹಾಕ್ಕೊಂಡು, ಒಂದು ಹಿಡಿಗೆ ಕಟ್ಟು ಮೆಂತ್ಯ ಸೊಪ್ಪು, ಹಾಗೆ ಒಂದು ಅರ್ಧ ಹಿಡಿಯಷ್ಟು ಪುದೀನಾನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಇದೆಲ್ಲನೂ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ನೋಡ್ರಿ. ಇವಾಗ ನಾನು ಒಂದು ಉಳ್ಳಾಗಡ್ಡಿ ಕಟ್ ಮಾಡಿದ್ದು ಹಾಕ್ಕೊಳಕತ್ತೀನಿ. ಈ ಉಳ್ಳಾಗಡ್ಡಿ ನಾವು ಜಾಸ್ತಿ ಕೆಂಪು ಮಾಡುವಂಥ ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ ನಾವು ಮಾಡಕತ್ತಿದ್ದು ವೈಟ್ ಬಿರಿಯಾನಿ ಅಲ್ಲ. ಹಾಗಾಗಿ ಇವಾಗ ನಾವೇನು ಮಸಾಲೆನ ರುಬ್ಬಿ ಇಟ್ಕೊಂಡಿದ್ದೀವಿ ನೋಡ್ರಿ, ಹಸಿಮೆಣ್ಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನು ಅಷ್ಟು ಇದರೊಳಗಡೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ನಾವು ಫ್ರೈ ಮಾಡಿಕೊಂಡು, ಇದು ಹಸಿ ವಾಸನೆ ಹೋಗುವವರೆಗೂ ನಾವು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ಅಂತ. ಇವಾಗ ಮುಂಚೆಗೆ ನಾವೇನು ಬಿರಿಯಾನಿ ಮಸಾಲ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಅಷ್ಟು ಇದ್ರೊಳಗಡೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದೊಳ್ಳೆ ಘಮ ಬರ್ತಾ ಇರತ್ತೆ ನೋಡ್ರಿ. ಫ್ರೆಶ್ ಆಗಿ ನೀವು ಮಸಾಲೆನ ರುಬ್ಬಿಟ್ಟು ಏನು ಹಾಕೋತಿರಲ್ಲ, ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಅರ್ಧ ಕೆಜಿಯಷ್ಟು ಮಟನ್ನ ತೊಗೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದು ಮಟನ್ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಹೊಳಸಿ ಹಾಕೊಂಡಂತ್ರಿ ಪೂರ್ತಿ ಮಸಾಲೆ ಎಲ್ಲನೂ ಹತ್ಕೊಳ್ಬೇಕು ನೋಡ್ರಿ. ಆ ರೀತಿ ಸ್ವಲ್ಪ ಚಂದಾಗಿ ನಾವು ನೀಟಾಗಿ ಹೊಳಸಿ ಹಾಕ್ಕೊಳ್ಳೋಣ ಅಂತ ಸೌಟಿಂದ ತಿರುವಾಡ್ಕೊಂಡು, ಈ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 5ರಿಂದ 6 ನಿಮಿಷ ಬಿಡೋಣಂತ. ಯಾಕಂದರೆ ಇದೆಲ್ಲ ನೀರೆಲ್ಲ ಸ್ವಲ್ಪ ಬಿಟ್ಟಿರುತ್ತೆ. ಹಾಗೆ ಮಾತ್ರ ಈ ರೀತಿ ಮಸಾಲೆ ಎಲ್ಲನೂ ಚೆನ್ನಾಗಿ ಎಣ್ಣೆ ಒಳಗೆ ಹೀರ್ಕೊಂಡು ಕುದ್ದಿರುತ್ತೆ ನೋಡ್ರಿ. ಇವಾಗ ಸ್ವಲ್ಪ ಸೌಟಿಂದ ಎಲ್ಲನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು, ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಾಕತ್ತೀನಿ. ಹಂಗೆ ಒಂದು ಟೊಮೆಟೊ ಕಟ್ ಮಾಡಿದ್ದು ಹಾಕ್ಕೊಂಡು, ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ಹಾಕ್ಕೊಳ್ಳಾಕತ್ತೀನಿ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕೆ ಬಿಡಬೇಕಾಗತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಾಕತ್ತೀನಿ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಈ ರೀತಿ ಸಿಂಪಲ್ಲಾಗಿ ವೈಟ್ ಬಿರಿಯಾನಿನ ಮಾಡ್ಕೊಂಡು ತಿಂದು ನೋಡ್ರಿ ಮನೆ ಒಳಗೆ. ಮಟನ್ ಮಾತ್ರ ಹೂ ಉಚ್ಚದಂಗೆ ಉಚ್ಚುತ್ತೆ. ಅದು ಹೆಂಗೆ ಅಂತಂದ್ರೆ, ನೀವು ಇದೇ ಪಾತ್ರೆಯಲ್ಲಿ ನಾನು ಹೆಂಗೆ ತೋರಿಸಿದ್ದೇನಲ್ಲ, ಮಟನ್ನ ಚೆನ್ನಾಗಿ ನಾವು ನೀಟಾಗಿ ಎಷ್ಟು ಸಣ್ಣ ಉರಿಯಲ್ಲಿ ಕುದಿಯೋಕೆ ಬಿಡ್ತೀವಿ ನೋಡ್ರಿ, ಅಷ್ಟು ಚೆನ್ನಾಗಿ ಮಟನ ಕುದ್ದು ಅದು ಸೇಮ್ ಹೋಟೆಲ್ಗಳಲ್ಲಿ ಹಿಂಗೆ ಸಾಫ್ಟಾಗಿ ಹೆಂಗೆ ಉಚ್ಚತ್ತಲ್ಲ ಮಟನ, ಸೇಮ್ ಅದೇ ರೀತಿ ಉಚ್ಚುತ್ತೆ. ನಾವು ಕುಕ್ಕರ್ ಒಳಗೆ ಹಾಕೋದ್ರಿಂದ ಏನಾಗುತ್ತೆ, ಅಡ್ವಾನ್ಸ್ ಆಗಿ ಬೆಂದ್ಬಿಡುತ್ತಲ್ಲ. ಹಾಗಾಗಿ ಸ್ವಲ್ಪ ಕರೆಕ್ಟಾಗಿ ಬೆಂದಿರಂಗಿಲ್ಲ. ಇವಾಗ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ಕುದಿಯೋಕೆ ಬಿಟ್ಬಿಡ್ತೀನಿ ಅಂತ. ನಿಮ್ಮ ಕುಕ್ಕರಲ್ಲೇ ಇಷ್ಟ ಅಂತಂದರೆ ಕುಕ್ಕರಲ್ಲೇ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಇವಾಗ ಇದು ಕುದಿಯಾಕತೈತೆ ನೋಡ್ರಿ. ಎಲ್ಲನೂ ಮಟನ್ ಮುಳುಗು ಅಷ್ಟು ನಾನು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೆ. ಅದೆಲ್ಲನೂ ಅಟ್ಸೈತಿ, ನೀರು ಕಡಿಮೆ ಆಗೈತಿ. ಮಟನ್ನು ಕುದ್ದೈತಿ, ಒಂದು 80% ಅಷ್ಟು ಕುದ್ದೈತಿ. 20% ಇದು ರೈಸಲ್ಲಿ ಕುದ್ಬಿಡುತ್ತೆ ನೋಡ್ರಿ. ಇವಾಗ ರೈಸನ್ನ ಒಂದು 2 ಕಪ್ ಅಷ್ಟು ಅಕ್ಕಿನ ತೊಳೆದು ಹಾಕ್ಕೊಂಡಿನಿ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು 2 ಕಪ್ನಷ್ಟು ನೀರು ಹಾಕ್ಕೊಳಕತ್ತೀನಿ. ಅಂದರೆ ನೀರು ಪೂರ್ತಿ ಕಡಿಮೆ ಆಗಿತ್ತದು. ಹಾಗಾಗಿ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿಕ್ಯಾರ ನಾವು ಚೆನ್ನಾಗಿ ಇದನ್ನು ಕೊತ್ತ ಅಂತ ಕುದಿಯೋಕೆ ಬಿಡ್ಬೇಕು ನೋಡ್ರಿ. ಬಿಡು ಈಗ ಕುದಿ ಹೊತ್ತಾಗ ನಾವು ಒಂದು ಅರ್ಧ ಹೋಳಷ್ಟು ಲಿಂಬೆ ಹಣ್ಣು, ಹಾಗೆ ಒಂದು 2 ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇದು ವಿಡಿಯೋದಲ್ಲಿ ಬಂದಿಲ್ಲ. ಅಂದ್ರೆ ರೈಸು ತುಂಬ ಉದುರಾಗಿ ಚೆನ್ನಾಗಿ ಬರುತ್ತೆ ನೋಡ್ರಿ. ಅನ್ನ ಕುದಿಯುವಾಗ ಒಂದು ಅರ್ಧ ಹೋಳು ಲಿಂಬೆಹಣ್ಣು ರಸ ಹಿಂಡಿ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ರಂತಂದ್ರೆ ರೈಸ್ ಜಿಬಿ ಬರೋಂಗಿಲ್ಲ. ಪೂರ್ತಿ ಕಾಳು ಸ್ಟ್ರಕ್ಚರ್ ಗೊತ್ತಾಗತ್ತೆ ನಿಮ್ಗೆ, ಉದುರಾಗಿ ಕಾಣಿಸಾತೈತಿ. ನೋಡ್ರಿ ಫೈನಲಿ ರೆಡಿಯಾಗಿತ್ತು ಮಟನ್ ವೈಟ್ ಬಿರಿಯಾನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಹಾಗೆ ಮಾತ್ರ ಯಾರೆಲ್ಲ ಬ್ಯಾಚುಲರ್ಸ್ ಇದ್ದೀರ ನೋಡ್ರಿ, ಅವರು ಟ್ರೈ ಮಾಡಿರಿ. ಅಂದರೆ ತುಂಬ ಸಿಂಪಲ್ ಆದಂಥ ರೆಸಿಪಿ ತೋರಿಸ್ಕೊಟ್ಟೇನಿ. ಭಾರಿ ಮಸ್ತ್ ರೆಸಿಪಿ ಇದೆ. ಹಾಗೆ ಮಾತ್ರ ಮಾಡೋಕ್ಕಂತೂ ತುಂಬ ಸಿಂಪಲ್ ಈಸಿ ಆಗೈತೆ ನೋಡ್ರಿ. ಇವಾಗ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳಕತ್ತೀನಿ. ಇದ್ರ ಜೊತೆಗೆ ಮೊಸರು ಹಾಕ್ಕೊಂಡು ತಿಂತಾ ಇದ್ರೆ ಅನ್ನವತ್ತ ಇರುತ್ತೆ ನೋಡ್ರಿ. ಮನೇಲಿ ಈ ರೀತಿ ಸಿಂಪಲ್ಲಾಗಿ ನಾನು ವೈಟ್ ಬಿರಿಯಾನಿನ ಅವಾಗ ಮಾಡಿಕೊಡ್ತಾ ಇರ್ತೀನಿ. ವಾರದಲ್ಲಿ ಒಂದು 2 ಬಾರಿ ಆದರೂ ಹೇಳಿ ಮಾಡಿಸ್ಕೊಂಡು ತಿಂತಾರೆ ನೋಡ್ರಿ ಮನೆ ಮಂದಿ ಎಲ್ಲರೂ. ಮತ್ತೆ ಯಾಕೆ ತಡ ಮಾಡ್ತೀರಿ, ನೀವು ಈ ವೈಟ್ ಬಿರಿಯಾನಿನ ಮನೆಯಾಗ ಮಾಡಿ ನೋಡ್ರಿ.
ಭಾಳ ಚೆನ್ನಾಗಿ ಬಂದೈತಿ. ಹಾಗೆ ಮಾತ್ರ ತಿಂದು ನೀವು ವಿಡಿಯೋ ನೋಡಿನೂ ಕೂಡ ನಮ್ಮ ವಿಡಿಯೋನ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಯಾರೆಲ್ಲ ಹೊಸಬ್ರು ನೋಡಕತ್ತಿರಲ್ಲ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಸೊ ನೋಡಕತ್ತಿರಲ್ಲ ಇವತ್ತಿನ ಅಗದಿ ಬೊಂಬಾಟಾಗಿರುವಂಥ ಮಟನ್ ವೈಟ್ ಬಿರಿಯಾನಿ ರೆಡಿ ಆಗೈತಿ. ಸೊ ಸವಿಯಲು ಸಿದ್ಧ ಆಗೈತೆ ನೋಡಿರಿ. ಸೊ ನೋಡಕತ್ತಿರಲ್ಲ ಪೀಸು ಮಾತ್ರ ಎಷ್ಟು ಚೆನ್ನಾಗಿ ಕುದ್ದೈತೆ ಅಂತ ನಿಮ್ಗೆ ತೋರಿಸ್ತೀನಿ. ಹಂಗೆ ಮಾತ್ರ ಹೂ ಉಚ್ಚದಂಗೆ ಉಚ್ಚುತ್ತೆ ನೋಡಿರಿ ಮಟನ್. ಸೊ ನಿಮ್ಗೆ ಹೇಳಿದ್ನಲ್ಲ ಈ ರೀತಿ ಪಾತ್ರೆಯಲ್ಲಿ ನಾವು ಎಷ್ಟು ಮಟನ್ನ ನೀಟಾಗಿ ಉರಿ ಕಡಿಮೆ ಇಟ್ಕೊಂಡು ಕುದಿಸ್ತೇವೆ ನೋಡಿರಿ ಅಷ್ಟು ಚೆನ್ನಾಗಿ ಮಟನ್ ಉಚ್ಚಿ ಬರುತ್ತೆ. ಅಷ್ಟು ಹಾಗೆ ಮಾತ್ರ ಟೇಸ್ಟ್ ಅದು ಮಟನದ್ದು ಫ್ಲೇವರ್ ಅಷ್ಟೇ ಅದೆಲ್ಲನೂ ಚೆನ್ನಾಗಿ ಕುದ್ದು ರಸ ಬಿಡುತ್ತೆ ನೋಡಿರಿ. ಸೊ ಅದರ ಟೇಸ್ಟ್ ಬೇರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಇವತ್ತಿನ ದಿನ ನಾನು ನಿಮ್ಗೆ ವೈಟ್ ಮಟನ್ ಬಿರಿಯಾನಿನ ಹೇಳ್ಕೊಟ್ಟಿನಿ. ಸೊ ಮತ್ತೆ ತಡ ಮಾಡ್ತೀರಿ ನೀವು ಮಾಡಿರಿ. ಹಂಗೆ ಮತ್ತೆ ಮುಂದಿನ ಹಿಡಿದಲ್ಲಿ ಸಿಗ್ತೀನಿ ರೀ. ನಮಸ್ಕಾರ ರೀ.